ವೀಕ್ಷಕರೇ, ಸ್ವಾಗತಂ ಸುಸ್ವಾಗತಂ. ಬೆಂಗಳೂರು ಅಖಬಾರ್ ಅಂದರೆ ಕನ್ನಡದಲ್ಲಿ ಸಮಾಚಾರ. ಬೆಂಗಳೂರು ಅಖಬಾರ್ ವಿಶೇಷ ಸಂದರ್ಶನಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಇಂದು ನಮ್ಮ ಜೊತೆ ಕನ್ನಡ ಚಿತ್ರರಂಗದ ಜನಪ್ರಿಯ ನಾಯಕರು ಹಾಗೂ ಮಾನವ ಹಕ್ಕುಗಳ ಹೋರಾಟಗಾರರು ಹಾಗೂ ಈ ರಾಜ್ಯಕ್ಕೆ ಹೊಸ ಪರ್ಯಾಯವನ್ನು ಕೊಡುವಂಥ ಮತ್ತೆ ಹೊಸ ರಾಜಕೀಯ ಪಕ್ಷವನ್ನು ಕೊಡೋದಕ್ಕೆ ಬಂದಿರುವಂಥ ಶ್ರೀ ಚೇತನ್ ಅಹಿಂಸಾ ಅವರು ನಮ್ಮ ಜೊತೆ ಇದ್ದಾರೆ. ಇವರು ಈ ಕಾಲದ ಜನ್ಸಿಗಳಿಗೆ, ಅವರ ಆಸ್ಪಿರೇಷನ್ಗಳಿಗೆ ಎಷ್ಟೋ ಅವರಿಗೆ ಸ್ಪಂದಿಸ್ತಾರೆ. ಮತ್ತು ನಮ್ಮ ನಾಡಿನಲ್ಲಿರುವ ನಮ್ಮ ಸಮಸ್ಯೆಗಳು, ಇವರು ರೈತರುಗಳಾಗಲಿ ಅಥವಾ ನಮ್ಮ ಕಾರ್ಮಿಕರುಗಳಾಗಲಿ ಹಾಗೂ ನಮ್ಮ ಹೆಣ್ಣು ಮಕ್ಕಳ ಸಮಸ್ಯೆಗಳಾಗಲಿ ಹೇಗೆ ಸ್ಪಂದಿಸ್ತಾರೆ, ಇವರ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಬಗ್ಗೆ ಮಾತಾಡೋಣ. ಬನ್ನಿ ನಿಮ್ಮ ಜೊತೆ. ಸರ್ ನಮಸ್ಕಾರ. ನಮಸ್ಕಾರ. ಮೊಟ್ಟ ಮೊದಲನೇ ಬಾರಿಗೆ ನನ್ನ ಫಸ್ಟ್ ಕ್ವಶನ್ ತಮಗೆ ಏನಂತಂದ್ರೆ, ತಾವು US ಸಿಟಿಸನ್, ಹೌದು, ವಿದ್ಯಾವಂತ ಸಂಗಾತಿ, ವಿದ್ಯಾವಂತ ತಂದೆ ತಾಯಿ, ಕನ್ನಡ ಚಿತ್ರ ಜನಪ್ರಿಯತೆ ಇಷ್ಟೆಲ್ಲ ಎತ್ಕೊಂಡು ರೋಡ್ನಲ್ಲಿ ಓಡಾಡ್ಕೊಂಡು ಬಿಸಿಲು ಮಳೆ ಇಲ್ಲದೆ ಇದು ನಿಮ್ಗೆ ಬೇಕಾಗಿತ್ತಾ? ಯಾರು ಜಾಸ್ತಿ ಪಡೆದಿದ್ರು ಅಶ್ವಕ್ ಅವರೇ, ಅವ್ರು ಜಾಸ್ತಿ ವಾಪಸ್ ಕೊಡಬೇಕು ಅನ್ನೋ ನಮ್ಮ ಆಲೋಚನೆ. ದಟ್ ಈಸ್ ಗಿವಿಂಗ್ ಬ್ಯಾಕ್ ಟು ಸೊಸೈಟಿ. ದೋಸ್ ಹೂ ಹ್ಯಾವ್ ಗೇನ್ಡ್ ಮೋರ್ ಮಸ್ಟ್ ಗಿವ್ ಬ್ಯಾಕ್ ಮೋರ್. ನನಗೆ ಬೈ ಬರ್ತ್ ನೀವು ಹೇಳ್ದಂಗೆ ಎಜುಕೇಟೆಡ್ ಫ್ಯಾಮಿಲಿಯಿಂದ ಬರ್ತೀನಿ, ಒಂದು ಕ್ಯಾಸ್ಟ್ ಪ್ರಿವಿಲೇಜ್ ಇಂದ ಬರ್ತೀನಿ, ಎಕನಾಮಿಕ್ ಪ್ರಿವಿಲೇಜ್ ಇಂದ ಬರ್ತೀನಿ. ಅಮೆರಿಕಾದಲ್ಲೂ ಕೂಡ ನಮಗೆ ಎಷ್ಟೋ ಒಂದು ಒಳ್ಳೊಳ್ಳೆ ಶಿಕ್ಷಣ, ಒಳ್ಳೊಳ್ಳೆ ಯೂನಿವರ್ಸಿಟಿಗೆ ಓದಿದ್ವಿ. ಮತ್ತೆ ಇಲ್ಲೂ ಕೂಡ ಕರ್ನಾಟಕಕ್ಕೆ ಬಂದು ಸೇವೆ ಮಾಡ್ಬೇಕಂತ ಬಂದಾಗಲೂ ಕೂಡ ನಮಗೆ ಸಿನಿಮಾ ಸಿಕ್ಕಿ, ಸಿನಿಮಾದಿಂದ ನನ್ನ ಕೊಡುಗೆ ಕಡಿಮೆ ಇದ್ರು ಆ ದಿನಗಳು ಚೇತನ್ ಅಂತ ಹೆಸರು ಬಂದು ಆ ಕೆಲವು ಸಿನಿಮಾಗಳು ಓಡಿದಾವೆ. ಅದರಿಂದನೂ ಸ್ವಲ್ಪ ಐಡೆಂಟಿಫಿಕೇಶನ್ ಆಗಿದೆ. ನನಗೆ ಭಾಳ ಪಡೆದಿದ್ದೀನಿ. ಸೊ ನನ್ನಂತವನು ಜಾಸ್ತಿ ವಾಪಸ್ ಕೊಡಬೇಕು. ಆ್ಯಂಡ್ ಅವಾಗೇ ಒಂದು ನಮ್ಮ ವಿಷನ್ ಇಷ್ಟ ಆದರೆ, ನಮ್ಮ ಆಲೋಚನೆ ಕ್ರಮ ಇಷ್ಟ ಆದರೆ, ನಾವು ಸಮಾಜದ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತೀವಿ ಅಂತ ಜನರಿಗೆ ಒಂದು ಮನವರಿಕೆ ಆದರೆ ಜನ ನಮ್ಮ ಜೊತೆ ನಿಂತ್ಕೊಳ್ತಾರೆ. ನಮಗೆ ನಾನು ಬರೀ ಈ ಎಲ್ಲ ಕಾರಣಗಳಿಂದ ನೀವು ನಮ್ಮ ಜೊತೆ ಒಪ್ಪಬೇಕು ಅಂತ ಅಲ್ಲ, ನಿಮಗೆ ಸಮಾಜದ ಸಮಸ್ಯೆಗಳಿಂದ ಬಗೆಹರಿಬಹುದು, ನಿಮ್ಮ ಜೀವನಕ್ಕೆ ಒಳ್ಳೇದಾಗತ್ತೆ ಅಂತ ನಿಮ್ಗೆ ಕಾನ್ಫಿಡೆನ್ಸ್ ಬಂದರೆ ನಮ್ಮ ಜೊತೆ ನಿಂತ್ಕೊಳ್ಳಿ, ಸಮಾಜ ಕಟ್ಟಣ. ಸರ್, 6 ಕೋಟಿ ಕನ್ನಡಿಗರು ಹಣಬಲ ತೋಳ್ಬಲದಿಂದ ನಡೆಸೋ ಈ ರಾಜಕಾರಣದ ಈ ದಿನಗಳಲ್ಲಿ ತಾವೊಂದು ಪರ್ಯಾಯವನ್ನು ತರ್ತಾ ಇದ್ದೀರಾ. ಜನರಿಗೆ ಇದು ಬೇಕಾಗಿತ್ತ? ತಮ್ಮ ಸ್ಪೇಸ್ ಇದೆಯಾ? ನಾವು ಪರ್ಯಾಯ ಅಷ್ಟೇ ಅಲ್ಲ ತರ್ತಾ ಇರೋದು, ಪರಿಹಾರ ತರ್ತಾ ಇದ್ದೀವಿ. ನಮಗೆ ಪರಿಹಾರ ಸಮಸ್ಯೆಗಳಿಗೆ ಒಂದು ಸೊಲ್ಯೂಷನ್ ಬೇಕಾಗ್ತದೆ. ಆ ಸೊಲ್ಯೂಷನ್ನೇ ನಮ್ಮ ಕಣ್ಣಲ್ಲಿ ಅಶ್ವಕ್ ಅವರೇ ಒಂದು ಸಮಾಜ. ಸಂವಿಧಾನ ಹೇಳೋದು ಒಂದು ಸಂಸ್ಥೆನ ಬ್ಯಾನ್ ಮಾಡೋದಲ್ಲ, ಅಥವಾ ನೀವು ಮಾತ್ರ ಸಂವಿಧಾನ ಮುಂದೆ ಇಟ್ಟು ಅದ್ರ ಹಿಂದೆಯಿಂದ ಉಲ್ಲಂಘನೆ ಮಾಡೋದಲ್ಲ, ಅಥವಾ ನೇರವಾಗಿ ಅದನ್ನ ಒಂದು ರೀತಿ ಅದನ್ನ ಕಡೆಗಣಿಸೋದಲ್ಲ. ಸಂವಿಧಾನ ಹೇಳೋದು ಒಂದು ಸಮಾಜ ನಿರ್ಮಾಣ ಮಾಡಿ ಅಂತ. ಸೊ ನಮಗೆ ಎಲ್ಲ ರೀತಿ ಸಮಾನತೆ, ಜಾತಿ, ಲಿಂಗ, ವರ್ಗ, ಭಾಷೆ, ಉದ್ಯೋಗ, ಸಾಂಸ್ಕೃತಿಕ, ಶಿಕ್ಷಣ, ಆರೋಗ್ಯ, ಕ್ರೀಡೆ, ಭೌಗೋಳಿಕ ಎಲ್ಲ ರೀತಿ ನ್ಯಾಯದ ಮುಖಾಂತರ ಒಂದು ಸಮಾಜ ಕಟ್ಬೋದು. ಸೊ ನ್ಯಾಯ ಅಂತ ಏನು ಹೇಳ್ತೀವಿ ಅಂದ್ರೆ ಅಶ್ವಕ್ ಅವರೇ, ಇತಿಹಾಸದ ತಪ್ಪುಗಳನ್ನ ಸರಿಪಡಿಸೋದು, ವೈಜ್ಞಾನಿಕವಾಗಿ ನೋಡಿ ಒಂದು ಇತಿಹಾಸ ತಪ್ಪನ್ನು ಸರಿಪಡಿಸಿ ತಲೆಮಟ್ಟದಿಂದ ಏರಿಸಿ ಮೇಲಿಂದ ಇಳಿಸಿ ಒಂದು ಸಮಾಜ ಕಟ್ಟೋದು. ನೋಡಿ, ನಮ್ಮ ಶತ್ರು ಯಾವ ಒಂದು ಜಾತಿಯವರಲ್ಲ, ಯಾವ ಒಂದು ಧರ್ಮದವರಲ್ಲ, ಒಂದು ಭಾಷಿಕರಲ್ಲ, ಒಂದು ವ್ಯಕ್ತಿ ಅಲ್ಲ, ಒಂದು ಪಕ್ಷ ಅಲ್ಲ. ನಮ್ಮ ಶತ್ರು ಅಸಮಾನತೆ ಮತ್ತು ಅನ್ಯಾಯದಲ್ಲಿ ಕೂಡಿರೋ ವ್ಯವಸ್ಥೆ. ಈ ಸಿಸ್ಟಮ್ಮೇ ಅನ್ಯಾಯವಾಗಿದೆ, ಅಸಮಾನವಾಗಿದೆ. ಅದನ್ನು ಸರಿಪಡಿಸೋದು ನೀವು ಹೇಳ್ದಂಗೆ ಎಲ್ಲ 6.5 ಕೋಟಿ ಕರ್ನಾಟಕದವರು, 7 ಕೋಟಿ ಕರ್ನಾಟಕದವರು, 140 ಭಾರತೀಯರು ಸೇರಿ ಸಮಾಜ ಕಟ್ಟೋದು ನಮ್ಮ ಉದ್ದೇಶ. ನಿಮ್ಮ ರಾಜಕೀಯ ದೃಷ್ಟಿಕೋನಗಳನ್ನ ನೋಡಿದ್ರೆ, ಐಡಿಯಾಲಜಿಕಲ್ ಬಿಲೀಫ್ ನನಗೆ ಒಂಥರ ಕನ್ಫ್ಯೂಷನ್ ಆಗುತ್ತೆ. ತಾವು ಫಸ್ಟ್ ಪ್ರಾರಂಭ ನಾನು ನೋಡಿದಾಗ BJP ವಿರುದ್ಧವಾಗಿ ಮಾತಾಡ್ಕೊಂಡು ಬರ್ತಿದ್ರಿ, ಜೈಲಿಗೆಲ್ಲ ಕಳಿಸಿದ್ರು. ಮತ್ತೆ ಸಿದ್ದರಾಮಯ್ಯ ಸರ್ಕಾರ ಬಂತು, ಅವ್ರ ವಿರುದ್ಧ ನಾವು ಮಾತಾಡೋದು, ಜನರಲ್ ಕನ್ಫ್ಯೂಸ್ ಆಗುತ್ತೆ. ಇವ್ರ ಐಡಿಯಾಲಜಿ ಏನು, ಕಮ್ಯುನಲಿಸಮ್ ಅಥವಾ ಇವರು ಸೆಕ್ಯುಲರಿಸಮ್ ಯಾವ ಕಡೆ ಇದ್ದಾರೆ ಅಂತ. ಈಗ ಬರ್ತಾರೆ ಜನ್ಸಿ ಟ್ರೆಂಡಿಗೆ ನಾವು ತಾವು ನೋಡಿದ್ರೆ, ಜನ ಒಂದು ಐಡಿಯಾಲಜಿಕಲ್ ಬಿಲೀಫ್ ಮೇಲೆ ಒಂದು ಪೊಲಿಟಿಕಲ್ ಪಾರ್ಟಿನ ಸಪೋರ್ಟ್ ಮಾಡ್ತಾರೆ. ತಮ್ಮ ಐಡಿಯಾಲಜಿ ಏನು? ನಮ್ಮ ಐಡಿಯಾಲಜಿ ಇಕ್ವಾಲಿಟೇರಿಯನಿಸಮ್, ಸಮಾನತಾವಾದ ಅಂತ ನಾವು ವ್ಯಾಖ್ಯಾನಿಸ್ತೀವಿ. ಯಾರು ಇದನ್ನು 20ನೇ ಶತಮಾನದಲ್ಲಿ ಯಶಸ್ವಿ ಮಾಡಿದರೆ ಪೊಲಿಟಿಕಲ್ ಮೂವ್ಮೆಂಟ್ ಪ್ರಕಾರ ಅಂದರೆ, ನಮ್ಮ ಮಾದರಿ ಬಾಬಾ ಸಾಹೇಬ್ ಅಂಬೇಡ್ಕರ್, ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ, ಶೆಡ್ಯೂಲ್ಡ್ ಕ್ಯಾಸ್ಟ್ ಫೆಡರೇಷನ್ ಮತ್ತು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ, ಆ ಪೊಲಿಟಿಕಲ್ ಮೂವ್ಮೆಂಟ್ಸ್ ಮುಖಾಂತರ ಅವರು ಅಂಬೇಡ್ಕರ್ ವಾದ ಸಮಾಜದ ಸಮಸ್ಯೆಗಳಿಗೆ ಪರಿಹಾರ. ಮತ್ತು ತಂದೆ ಪೆರಿಯಾರಿನ ದ್ರಾವಿಡವಾದ, ಅದು ಒಂದು ಪ್ರಾದೇಶಿಕತನ, ಅದು ಒಂದು ದ್ರಾವಿಡ ಚಳವಳಿ 59-60 ವರ್ಷ ಯಾವ ಒಂದು ಮನುವಾದಿ ಹಿಂದಿ ಡೆಲ್ಲಿ ಪಕ್ಷಗಳು ಬರ್ದೇ ಇರಂಗೆ ನೋಡ್ಕೊಂಡಿತ್ತು ದ್ರಾವಿಡ ಚಳವಳಿ. ಅದರದ್ದು ಆದ ಒಂದು ರೀತಿ ಸಮಸ್ಯೆಗಳಿತ್ತು. ಬಟ್ ಪ್ರಿನ್ಸಿಪಲ್ ಆಫ್ ದ್ರವಿಡಿಯನಿಸಮ್ ಇಸ್ ವೆರಿ ಗುಡ್. ಮತ್ತೆ ಕಾಂಶಿರಾಮ್ಜಿ ಅವರು, ಕಾಂಶಿರಾಮಿನ ಬಹುಜನ್ ಪರಿಕಲ್ಪನೆ, ಅದು BJP ಮತ್ತು ಕಾಂಗ್ರೆಸ್ಸಿಂದ ಸಮಾನ ಅಂತರ ಕಾಡ್ಕೊಳ್ತದೆ. ಅದು ಒಂದು ರೀತಿ ಈ ಪಕ್ಷಗಳು, ನಾವು BJP ಪರನೂ ಅಲ್ಲ, BJP ವಿರುದ್ಧ ಅಲ್ಲ, ನಮ್ಮ ಸಿಸ್ಟಮ್ ವಿರುದ್ಧ. ನಾವು ಕಾಂಗ್ರೆಸ್ ಪರನೂ ಅಲ್ಲ, ಕಾಂಗ್ರೆಸ್ ವಿರುದ್ಧ ಅಲ್ಲ, ಸಿಸ್ಟಮ್ ವಿರುದ್ಧ. ಸೊ BJP ಏನಾದರೂ ಸಮಾಜಕ್ಕೆ ಏನಾದರೂ ಮಾಡಿದ್ರೆ ಅದಕ್ಕೆ ಆ ಇಶ್ಯೂ ಮೇಲೆ ನಾವು ಒಪ್ಪಿಗೆ ಇದೆ. ಕಾಂಗ್ರೆಸ್ ಏನಾದರೂ ಸಮಾಜದ ಪರವಾಗಿ ಮಾಡಿದ್ರೆ ಇಶ್ಯೂ ಮೇಲೆ ನಾವು ಒಪ್ಕೊಳ್ಳಿ. ಕಮ್ಯುನಿಸ್ಟ್ ಏನಾದರೂ ಮಾಡಿದ್ರೆ ಲೆಫ್ಟ್ ವಿಂಗ್, ಅದು ಇಶ್ಯೂ ಮೇಲೆ. ಬಹುತೇಕ ಬಾರಿ ನಾವು BJP, ಕಾಂಗ್ರೆಸ್, ಕಮ್ಯುನಿಸ್ಟ್, JDS ಯಾರ ಜೊತೆನೂ ಒಪ್ಪದೆ
ನಾವೇ ಪ್ರತ್ಯೇಕವಾಗಿ ಸಮಾಜದ ಸಮಸ್ಯೆಗಳಿಗೆ ಪರಿಹಾರ ನಿಂತಿರ್ತೀವಿ. ಫೇಸ್ಬುಕ್ ನಲ್ಲಿ ತಾವು ಒಂದು ಪೋಸ್ಟ್ ಹಾಕೊಂಡಿದ್ದೀರಾ, ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಕಾಂಗ್ರೆಸ್ ಪಕ್ಷದ ಭಾವನೆಗಳು ತುಂಬಾ ಅಪಾಯಕಾರಿ ನಮ್ಮ ದೇಶಕ್ಕೆ ಅಂತ. ನಾವ್ ಹೇಗ್ ನೋಡ್ತೀವಿ ಅಂದ್ರೆ, ಕಾಂಗ್ರೆಸ್ ಇಸ್ ಅ ಪಾರ್ಟಿ, ಅದ್ರಲ್ಲಿ ಎರಡು ಮಾತಿಲ್ಲ, ಅದನ್ನ ನಾವು ಸೈದ್ಧಾಂತಿಕ ವಿರೋಧ ಮಾಡ್ತೀವಿ. ಬಟ್ ಇಟ್ ಇಸ್ ದ ಕಾಂಗ್ರೆಸ್ ಮೈಂಡ್, ದ ಮನುವಾದಿ ಮೈಂಡ್ ದಟ್ ಈಸ್ ಲುಕಿಂಗ್ ಎಟ್ ಇಟ್ ಇನ್ ಅ ಬೈನರಿ. ಯಾರು ಹೆಸರು ಹೇಳಿ? ರಾಹುಲ್ ಗಾಂಧಿ ಹೇಗೆ ನೋಡ್ತೀರಾ? ರಾಹುಲ್ ಗಾಂಧಿ ಇಸ್ ದ ಹೆಡ್ ಆಫ್ ದ ಕಾಂಗ್ರೆಸ್ ಪಾರ್ಟಿ. ಅದನ್ನ ಸಮಾಜನೂ ಗೊತ್ತಿದೆ, ಅವ್ರು ಹೇಗೆ ಒಂದು ರೀತಿ ಫ್ಯಾಮಿಲಿಯಿಂದ ಬಂದು ಅವ್ರು ಯಾವ ಚಳುವಳಿಯಿಂದ ಬಂದೆ ಸಮಾಜದ ಯಥಾಸ್ಥಿತಿ ಎತ್ತಿ ಹಿಡಿತಾರೆ. ನೀವು ನೀಟ್ ವಿಚಾರದಲ್ಲಿ ನೋಡ್ಬೇಕಂದ್ರೆ, ನೀಟ್ ಅನ್ನೋದು ಒಂದು ರೀತಿ ರಾಜ್ಯಗಳ ಹಕ್ಕಿಂದ ಕಿತ್ತಾಕಿ ಕೇಂದ್ರೀಕರಣ ಮಾಡಿದ್ದೆ ಮನಮೋಹನ್ ಸಿಂಗ್ ಸರ್ಕಾರ. ಅದು 2010ರಿಂದ ಶುರುವಾಗಿದ್ದು, ಅದನ್ನ 2016ರಲ್ಲಿ ಮೋದಿ ಸರ್ಕಾರ ಜಾರಿಗೊಳಿಸಿ ಅದನ್ನ ಈ ಒಂದು ದ್ರಾವಿಡ ಮೂವ್ಮೆಂಟ್ ಇಂದ ನೀವು ಅಬಾಲಿಷ್ ನೀಟ್ ಮತ್ತೆ ನಮ್ಮ ರಾಜ್ಯ ಹಕ್ಕುಗಳು ತರಬೇಕಂದ್ರೂ ಕಾಂಗ್ರೆಸ್ ರಾಹುಲ್ ಗಾಂಧಿ ಒಪ್ಪಿಗೆ ಇತ್ತು ಮುಂಚೆ. ಇವಾಗ ಜನ ಸೇರಿದರೆ ಗಾಳಿ ಆ ಕಡೆ ಬೀಸ್ತಾ ಇದೆ ಅನ್ನೋ ಕಾರಣಕ್ಕೆ ಅಲ್ಲೋಗಿ CJP ಜೊತೆ ಅವಕಾಶವಾದಿತನ ಮಾಡ್ತಾ ಇದ್ದಾರೆ. ಸೊ ಅವ್ರಿಗೆ ಒಂದು ಫಿಕ್ಸ್ ಸ್ಟ್ಯಾಂಡ್ ಇಲ್ಲ. ಎಲ್ಲಿ ಲಾಭ ಆಗುತ್ತೋ, ಎಲ್ಲಿ ಅವಕಾಶ ಸಿಗುತ್ತೋ, ಎಲ್ಲಿ ಅನುಕೂಲ ಆಗುತ್ತೋ ಅವ್ರ ವೋಟ್ಸ್ಗೆ ಆ ರೀತಿ ಮಾಡ್ತಾರೆ. ನಾವು ಹಾಗೆ ನೋಡಲ್ಲ. ನಾವು ಬದ್ಧವಾಗಿ ನೋಡಿ, ನೀಟ್ ಅನ್ನೋದು ರಾಜ್ಯ ಸರ್ಕಾರಕ್ಕೆ ಸಿಗಬೇಕು. ರಾಜ್ಯ ಸರ್ಕಾರಗಳು ಸ್ಟೇಟ್ಸ್ ರೈಟ್ಸ್ ಇರಬೇಕು. ಕನ್ಕರೆಂಟ್ ಲಿಸ್ಟ್ ಎಜುಕೇಶನ್ ಇಸ್ ಅ ಸ್ಟೇಟ್ ಒಂದು ರೀತಿ ಫಾರಾಗೇಟಿವ್. ಸೊ ಆ ರೀತಿಯಲ್ಲಿ ಮೆಡಿಕಲ್ ಆಸ್ಪಿರೆಂಟ್ಸ್ಗೆ ರಾಜ್ಯ ಸರ್ಕಾರದಲ್ಲಿ ಬರಬೇಕು ಹೊರತು ನೀಟಲ್ಲಿ ಬಂದರೆ ಏನಾಗುತ್ತೆ, ಸಮಸ್ಯೆ ಇರೋದು ಬರೀ ಸೋರಿಕೆ ಅಲ್ಲ, ಸಮಸ್ಯೆ ಇರೋದು ಒಂದು ಮಂತ್ರಿ ಅಲ್ಲ, ಸಮಸ್ಯೆ ಇರೋದೇ ನೀಟ್ ಎಸ್ ಅ ಪರಿಕಲ್ಪನೆ. ಅಶ್ವಕ್ ಅವರೇ, ಆ ನೀಟಿಂದ ಏನಾಗುತ್ತೆ ಅಂದ್ರೆ ದುಬಾರಿ ಕೋಚಿಂಗ್ ಇರೋರಿಗೆ ಎಲ್ಲ ರೀತಿ ಬೆನಿಫಿಟ್ ಸಿಗುತ್ತೆ ಹೊರತು ನಮ್ಮ ದಮನಿತ ಸಮುದಾಯಗಳು, ನಮ್ಮ ಬಹುಜನ ಸಮುದಾಯ, ನಮ್ಮ ಗ್ರಾಮೀಣ ಶಿಕ್ಷಣ ಪಡೆದಿರೋರು, ನಮ್ಮ ಗವರ್ಮೆಂಟ್ ಸ್ಕೂಲಲ್ಲಿ ಓದಿರೋರಿಗೆ ಆದ್ಯತೆ ನೀಡಲ್ಲ. ಇಟ್ ಈಸ್ ನಾಟ್ ಅ ಜಸ್ಟಿಸ್ ಮೆಕಾನಿಸಮ್. ಬೆಳೆದಿರೋರೇ ಬೆಳೀತಾ ಇರ್ತಾರೆ. ಕೇಂದ್ರ ಸರ್ಕಾರಕ್ಕೆ ಆ ರೀತಿ ಕೊಟ್ಟು ಆಮೇಲೆ ಇನ್ನೊಂದು ಏನಾಗುತ್ತೆ, ಸೋರಿಕೆ ಅಂತ ಆದಾಗ ಕೇಂದ್ರ ಸರ್ಕಾರದ ಸಮಸ್ಯೆಗಳು ಬಗೆಹರಿಸೋದು ಬಹಳ ಕಷ್ಟ. ರಾಜ್ಯ ಸರ್ಕಾರದಲ್ಲಿ ಲೋಕಲ್ ಆಗಿರುತ್ತೆ, ಆ ಸಮಸ್ಯೆನ ಬಗೆಹರಿಸ್ಬೋದು. ನಾವು ಕೂಡ ಟೈಟನ್ ಮಾಡಿ ಅದನ್ನು ಹ್ಯಾಂಡಲ್ ಮಾಡ್ಬೋದು. ಸೊ ದ ಮೋರ್ ಫೆಡರಲಿಸ್ಟ್ ಸಿಸ್ಟಮ್, ದ್ರಾವಿಡ ಸಿದ್ಧಾಂತ, ಈ ಸಮಾಜದ ಪರಿಕಲ್ಪನೆ ಎಲ್ಲಿಂದ ನಾನು ಬರ್ತಾ ಇದೆ ಅಂದರೆ ಗಟ್ಟಿಯಾಗಿ ಕರ್ನಾಟಕದಿಂದ. ಸೊ ವಿ ಸಿ ದ ಮನುವಾದಿ ಮೈಂಡ್ ಇದೆಯಲ್ಲ, ದ ಕಾಂಗ್ರೆಸ್ ಮೈಂಡ್, ನಾಟ್ ಜಸ್ಟ್ ದ ಕಾಂಗ್ರೆಸ್ ಪಾರ್ಟಿ, ದ ಕಾಂಗ್ರೆಸ್ ಮೈಂಡ್ ಏನ್ ಮಾಡುತ್ತೆ, ಇಟ್ ಡಿವೈಡ್ಸ್ ಇಟ್ ಇಂಟು ಅ ಬೈನರಿ ಪ್ಯಾರಡೈಮ್. BJP ಹಿಂದುತ್ವ, ನಮ್ದು ಪರಿವರ್ತನೆ. ಹಂಗ್ ನೋಡಕ್ಕಾಗಲ್ಲ. ಇಟ್ಸ್ ನಾಟ್ ಅ ಪರವಿಲ್ಲ. ನೀವಿಬ್ಬರು ಕೂಡ ಸಮಸ್ಯೆಗೆ ಕಾರಣ. ನಾವೇನ್ ತರ್ತೀವಿ ಅಂದ್ರೆ ಒಂದು ಆಲ್ಟರ್ನೇಟಿವ್ ತರ್ತೀವಿ. ಈ ಇಬ್ಬರಿಂದ ಅಂತರ ಕಾಡಿ ನಾವು ಒಂದು ಸಮಾಜದ ವಿಚಾರ ಜನರ ಮುಂದೆ ಇಡ್ತೀವಿ. ಸೊ ದ್ಯಾಟ್ ಇಸ್ ಹೌ ವಿ ಸಿ ಇಟ್. ಸೊ ದ ಕಾಂಗ್ರೆಸ್ ಪಾರ್ಟಿ ಮೈಟ್ ಟೇಕ್ 21% ಆಫ್ ದ ವೋಟ್, ಬಟ್ ದ ಕಾಂಗ್ರೆಸ್ ಮೈಂಡ್ ಈಟ್ಸ್ ಅಪ್ 62 to 65% ಆಫ್ ದ ವೋಟ್. ಸೊ ಇಟ್ ಇಸ್ ನಾಟ್, ನಮ್ಮ ಪ್ರಾಬ್ಲಮ್ ಇರೋದು 35 to 38% ಹಿಂದುತ್ವ ಒಂದು ಪ್ರಾಬ್ಲಮ್. ಅದು ಕೂಡ ಇಟ್ಸ್ ಅ ಕಮ್ಯುನಲ್ ಐಡಿಯಾಲಜಿ, ಇಟ್ಸ್ ಅನ್ಸೈಂಟಿಫಿಕ್ ಐಡಿಯಾಲಜಿ, ಇಟ್ ಕಂಪ್ಲೀಟ್ಲಿ ವೈಲೇಟ್ಸ್ ದ ಕಾನ್ಸ್ಟಿಟ್ಯೂಷನಲ್ ಈಥೋಸ್. ಆದರೆ ಈ 62 to 65% ದಟ್ ಇಸ್ ದ ಮನುವಾದಿ ಮೈಂಡ್, ಆರ್ ದೇ ಅಪ್ಹೋಲ್ಡಿಂಗ್ ದ ಕಾನ್ಸ್ಟಿಟ್ಯೂಷನ್? ನಮ್ಮ ಪ್ರಕಾರ ದೇ ಆರ್ ನಾಟ್. ಹೂ ಇಸ್ ಅಪ್ಹೋಲ್ಡಿಂಗ್ ದ ಕಾನ್ಸ್ಟಿಟ್ಯೂಷನ್ ಅಂದ್ರೆ ಓನ್ಲಿ ದ ಇಕ್ವಾಲಿಟೇರಿಯನ್ ಮೈಂಡ್, ದ ಸಮಾಜ ವಿಚಾರಧಾರೆ, ದಿ ಅಂಬೇಡ್ಕರ್, ಪೆರಿಯಾರ್, ಕಾಂಶಿರಾಮಿನ equality in society is the only ideology that is truly upholding the constitution. So ನಮ್ಮ ಶತ್ರು ಒಂದು ಪಕ್ಷ ಅಲ್ಲ, ಎಲ್ಲ 3000 ಪಕ್ಷಗಳು ಅಸಮಾನತೆ, ಅನ್ಯಾಯದ ರೀತಿ ಮುಂದುವರಿಸ್ತಿರೋ ಪಕ್ಷಗಳು ಅಂತ ಹೇಳೋದು ಸುಳ್ಳಿಲ್ಲ. Okay, do you believe in democracy, ಪ್ರಜಾಪ್ರಭುತ್ವ? Absolutely. If you believe in democracy, ಪ್ರಜಾಪ್ರಭುತ್ವ, you should also believe in dissent. ಪ್ರತಿಭಟನೆ ಬೇಕು. ಹಾಗಾದ್ರೆ ತಮ್ಮದೊಂದು ಸ್ಟೇಟ್ಮೆಂಟ್ ಇದೆ, ಈ ನೀಟ್ ಸಂಬಂಧಪಟ್ಟಂಗೆ ಏನು ಕಾಂಗ್ರೆಸ್ ಜನತಾ ಪಾರ್ಟಿ ಅವರು ಪ್ರತಿಭಟನೆ ಮಾಡ್ತಿದ್ರು, ಸರ್ಕಾರ ಇವ್ರ ಪ್ರತಿಭಟನೆಗಳಿಗೆ ಒಪ್ಕೋಬಾರ್ದು, ಪರಿಹಾರ ಕೊಡಬೇಕು ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಾ. ಇಟ್ಸ್ ವೆರಿ ಕನ್ಫ್ಯೂಸಿಂಗ್ ಫಾರ್ ದಿ ಪೀಪಲ್. ನಮ್ದೇನ್ ಸ್ಟೇಟ್ಮೆಂಟ್ ಇದೆ ಅಶ್ವಕ್ ಅವರೇ ಅಂದ್ರೆ, ಪ್ರತಿಭಟನೆ ಬಹಳ ಒಳ್ಳೇದು. ಡೆಮಾಕ್ರಸಿ ಮಸ್ಟ್ ಗ್ರೋ. ಬಂದಿರೋದೇ ಪ್ರತಿಭಟನೆಗಳಿಂದ. ಹೋರಾಟಗಾರ ಅಂದ್ರೆ ಹೋರಾಟ ಮಾಡಲೇಬೇಕು. ಜೆನ್ಜಿ ಹೋರಾಟ ಮಾಡ್ಲಿ, ಹಿಂದುತ್ವ ಹೋರಾಟ ಮಾಡ್ಲಿ, ಕಮ್ಯುನಿಸ್ಟ್ ಹೋರಾಟ ಮಾಡ್ಲಿ, ನಮ್ಮ ಸಮಾನತಾವಾದಿಗಳು ಹೋರಾಟ ಮಾಡ್ಲಿ, ಈ ಮನುವಾದಿ ಮೈಂಡ್ ಇರೋ ಎಲ್ಲಾ ಹೋರಾಟಗಳು ಡೆಮೊಕ್ರಾಟಿಕ್ ಆಗಿ ನಡೆದ್ರೆ ಅದು ಒಳ್ಳೇದೆ. ಆದ್ರೆ ಎಲ್ಲಾ ಹೋರಾಟದಲ್ಲೂ ಅದರ ಬೇಡಿಕೆನೆಲ್ಲ ಅಷ್ಟೇ ತೂಕ ಇದೆ ಅಂತ ಹೇಳಕ್ಕಾಗಲ್ಲ ಅಶ್ವಕ್ ಅವರೇ. ಕಾಕ್ರೋಚ್ ಜನತಾ ಪಕ್ಷ ಮತ್ತೆ ಜೆನ್ಸಿ ಮಾಡ್ತಿರೋದು, ಅವರು ಕೂಡ ಹೋರಾಟ ಮಾಡ್ತಿರೋದು ಒಳ್ಳೇದು. ಬೇಡಿಕೆನ ಸಮಸ್ಯೆ ಇದೆ, ವೀಕ್ ಆಗಿದೆ. ಹೇಗೆ ವೀಕ್ ಆಗಿದೆ? 12 ವರ್ಷದಿಂದ ನರೇಂದ್ರ ಮೋದಿ ಸರ್ಕಾರದಲ್ಲಿ ಒಬ್ಬೊಂದು ರಿಸಿಗ್ನೇಷನ್ ಆಗಿರ್ಲಿಲ್ಲ. CJP ಬಂದು ಆ ಒಂದು ಏನ್ ವಾಲ್ ಅಂತ ಇತ್ತೋ, ಆಟಿಟ್ಯೂಡ್ ವಾಲ್, ಈಗೋ ವಾಲ್ ಅಂತಿತ್ತು, ಅದನ್ನ ಬ್ರೇಕ್ ಮಾಡಿದ್ದೆ CJP. ಅದನ್ನ ರೆಸಿಗ್ನೇಷನ್ ಮಾಡಿಸಿದ್ದು ಓಕೆ. ಡಸ್ ಇಟ್ ಸಾಲ್ವ್ ದ ಪ್ರಾಬ್ಲಮ್?
ದ ಪ್ರಾಬ್ಲಮ್ ಇಸ್ ನೀಟ್. ಅಕೌಂಟಬಿಲಿಟಿ ಅಂತ ಅಕೌಂಟಬಿಲಿಟಿ ಅಂದಾಗ ಏನು? ಅಕೌಂಟಬಿಲಿಟಿ ಅಂದಾಗ that Dharmendra Pradhan must come in front of the people, accept his mistake, fix the problem, assure that it does not happen. ನೀವು ಇವಾಗ ಧರ್ಮೇಂದ್ರ ಪ್ರಧಾನ್ ರಿಪ್ಲೇಸ್ ಮಾಡಿ ಅದಕ್ಕಿಂತ ಕಟ್ಟರ್ ಕೋಮುವಾದಿ ಹಿಂದುತ್ವವಾದಿ ಪ್ರಹ್ಲಾದ್ ಜೋಶಿ ತಂದ್ರೆ, ಹೂ ಇಸ್ ದ ವಿಕ್ಟರ್? ಹೂ ಇಸ್ ಸಿ? ಯು ಮೈಟ್ ಹ್ಯಾವ್ ವನ್ ದ ಬ್ಯಾಟಲ್, ಬಟ್ ದೇ ಆರ್ ವಿನ್ನಿಂಗ್ ದ ವಾರ್. ಸಿ, ನಾವೇನ್ ಮಾಡಬೇಕು ಅಂದ್ರೆ, you must understand NEET, you must understand that the samasya is not individuals, it is institutions. So ಇವಾಗ ಹೋರಾಟ ಅಂದ್ರೆ ನಾವು ಕಾಕ್ರೋಚ್ ಮಾತ್ರ ಹೋರಾಟ ಮಾಡಿಲ್ಲ. 1925ರಿಂದ 98ವರೆಗೂ ಬಿಜೆಪಿ ಅನ್ನೋದು ಏನಿದೆ, RSS ಅನ್ನೋದು ಏನಿದೆ ಅಧಿಕಾರದಲ್ಲಿ, ಅವರು ಕೂಡ ಕಾಕ್ರೋಚ್ ತರ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ರು. ವಾಜಪೇಯಿ ಎಲ್ಲ ಬೇರೆ ಬೇರೆ ಹೋರಾಟ ಮಾಡಿದ್ರು. ಅವ್ರ ಹೋರಾಟದಲ್ಲಿ ನನಗೆ ತೂಕ ಇದೆ ಅನ್ಸಲ್ಲ. ಇಟ್ಸ್ ಆಲ್ ಪ್ರೈವೇಟೈಸೇಷನ್ ಪ್ರಕಾರ ಹೋರಾಟ, ಬೇರೆ ಬೇರೆ ಒಂದು ರೀತಿ ಅಸಮಾನತೆಯನ್ನು ಹೆಚ್ಚು ಮಾಡೋ ಹೋರಾಟಗಳು, ಬಟ್ ದೇ ಹ್ಯಾವ್ ಅ ರೈಟ್ ಟು ಹೋರಾಟ. CJPನೂ ಕೂಡ ಒಳ್ಳೆ ಹೋರಾಟ ಮಾಡಿದೆ, ಜನರ ಮುಂದೆ ನಿಂತಿದ್ದಾರೆ, ಬಟ್ ದೇ ಹ್ಯಾವೆಂಟ್ ಅಡ್ರೆಸ್ ದ ರೂಟ್ ಪ್ರಾಬ್ಲಮ್. They have targeted one person instead of putting a ಬೇಡಿಕೆ that says solve the problem. So ನಮಗೆ ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ. ಏನಾಗಿದೆ ಅಂದ್ರೆ, ಒಂದ್ ಮಿನಿಸ್ಟರ್ ಬಿಟ್ಟು ಇನ್ನೊಂದು ಮಿನಿಸ್ಟರ್ ಬಂದಿದ್ದಾರೆ ಅಷ್ಟೇ. ದೇ ಹ್ಯಾವ್ won their battle, but the war is still underway and ಅದನ್ನು ಸೊಲ್ಯೂಷನ್ ಇಲ್ಲ. ಅದಕ್ಕೆ ಸೊಲ್ಯೂಷನ್ ತರಬೇಕು ಅಂದ್ರೆ, ಈ ದೇಶದ ಎಜುಕೇಶನ್ ಸಿಸ್ಟಮ್ ಇಂಪ್ರೂವ್ ಆಗಬೇಕು ಅಂದ್ರೆ, ಈ ದೇಶದಲ್ಲಿ ನೀಟ್ ಅನ್ನು ತೆಗೆದಾಕಿ ಒಂದ್ ರೀತಿ ಮೆಡಿಕಲ್ ಆಸ್ಪಿರೆಂಟ್ಸ್ಗೆ ನಿಜವಾದ ನ್ಯಾಯ ಸಿಗಬೇಕು. ಸ್ಟೇಟ್ ಸಬ್ಜೆಕ್ಟ್ ಅನ್ನು ಕೊಡ್ಬೇಕಂತ, ಹೇಗೆ ಮೊದಲಿತ್ತು ಅದೇ CET ಫಸ್ಟ್ ಇತ್ತು, ಅದೇ ಸಬ್ಜೆಕ್ಟ್ ಕೊಡಬೇಕು, ಸ್ಟೇಟ್ ಸಬ್ಜೆಕ್ಟ್ ಕೊಡಬೇಕು ಅಂತ. ಡಿಸೆಂಟ್ರಲೈಸ್ ಮಾಡಿ ಡಿಸೆಂಟ್ರಲೈಸ್ ಮಾಡಿ. ದ ಬೇಡಿಕೆ ಇಸ್ ವೀಕ್. ಜಸ್ಟ್ ಬಿಕಾಸ್ ದ ಬೇಡಿಕೆ ಇಸ್ ಒನ್ doesn't mean the ಬೇಡಿಕೆ is strong. The ಬೇಡಿಕೆ is accepted, but it doesn't solve the problem. ಈ ದೇಶದ ನಮ್ಮ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಆಗಲಿ ಹಾಗೂ ಎಜುಕೇಶನಲ್ ಸಿಸ್ಟಮ್ ನೋಡೋದಾಗ್ಲಿ ಈಗ ಮೆರಿಟ್ ನ ಹೊಡಿತಾ ಇದೆ ಅಂತ. ಈಗ CJP ಸ್ಟಾಪ್ ಆದ ತಕ್ಷಣನೇ ಈಗ ಹೊಸ ಒಂದು ಟ್ರೆಂಡ್ ಸ್ಟಾರ್ಟ್ ಆಗಿದೆ. ರಿಸರ್ವೇಶನ್ ಹಟಾವ್ ಮೂವ್ಮೆಂಟ್ ಅಂತ 2 ದಿನದಲ್ಲಿ 4.5 million ಫಾಲೋವರ್ಸ್ ಬಂದಿದ್ದಾರೆ. ರಿಸರ್ವೇಶನ್ ಅನ್ನೋದ ಬೇಡ ಮುಟ್ಟದಿಂದ ಕಿತ್ತಾಕಿ ಮತ್ತೆ ಮೆರಿಟ್ ಬೇಸ್ ನಲ್ಲಿ ಕೊಡಿ, ಅದಕ್ಕೆ ಒಂದು ಪರ್ಯಾಯನ ಹುಡುಕಿ ಅಂತ. ತಮ್ಮ ಇದರ ಬಗ್ಗೆ ಅಭಿಪ್ರಾಯ, ರಿಸರ್ವೇಶನ್ ಇರಬೇಕಾ ಅಥವಾ ಹೋಗಿ ಅದ್ರ ರಿಸರ್ವೇಶನ್ ಬಗ್ಗೆ ಪರ್ಯಾಯ ಏನಾದರೂ ಸರ್ಕಾರಗಳು ಜನಸಾಮಾನ್ಯ ಕೊಡಬೇಕಾ? ಅಶ್ವಕ್ ಅವರೇ, ಮೆರಿಟ್ ಈಸ್ ರಿಸರ್ವೇಶನ್ಸ್ ಈಸ್ ಮೆರಿಟ್. ನೀವು ಸಾಮಾಜಿಕ ನ್ಯಾಯ, ಶೈಕ್ಷಣಿಕ ನ್ಯಾಯ ನಿಜವಾಗ್ಲೂ ಯಾವ ಸಮುದಾಯಗಳಿಗೆ ಐತಿಹಾಸಿಕವಾಗಿ ಅನ್ಯಾಯ ಆಗಿದೆಯೋ ಆ ಸಮುದಾಯಗಳಿಗೆ ಪ್ರಾತಿನಿಧ್ಯ ಕೊಟ್ಟು ಅವರಿಗೆ ಒಂದು ರೀತಿ ಜನಸಂಖ್ಯೆ ಆಧಾರದ ಮೇಲೆ ಗುರುತನ್ನು ಮಾಡಿದ್ರೆ ಅದೇ ನಿಜವಾದ ಮೆರಿಟ್. ಸೊ ರಿಸರ್ವೇಶನ್ ತಂದಿರೋರು ಯಾರು? ಯಾವ ಬಿಜೆಪಿ ಕಾಂಗ್ರೆಸ್ ಅಲ್ಲ, ಯಾವ ಹಿಂದುತ್ವ ಮನುವಾದ ಅಲ್ಲ. ರಿಸರ್ವೇಶನ್ ಪರಿಕಲ್ಪನೆ ತಂದಿದ್ದು ನಮ್ಮ ಸಮಾನತಾವಾದ ಸಿದ್ಧಾಂತ. ಜ್ಯೋತಿಬಾ ಫುಲೆಯಿಂದ ಹಿಡಿದು ಶಾಹು ಮಹಾರಾಜ್ ಆಗಿರ್ಬೋದು, ಹಂಟರ್ ಕಮಿಷನ್, ಶಾಹು ಮಹಾರಾಜ್, ಕೃಷ್ಣರಾಜ ಒಡೆಯರು, ಬಾಬಾ ಸಾಹೇಬ್ ಅಂಬೇಡ್ಕರ್, ತಂದೆ ಪೆರಿಯಾರು, ಮತ್ತೆ ಕಾಂಚೀರಾಮ್ ಅವರು ಮಂಡಲ್ ಕಮಿಷನ್ ತಂದಿದ್ದು. ಅಂದ್ರೆ ಅವ್ರಿಗೆ he was a factor for VP Singh to bring it in. ಸೊ ನಮ್ಮ ಸಿದ್ಧಾಂತ, ನಾವು ರಿಸರ್ವೇಶನ್ ಕಿತ್ತಾಕದಲ್ಲ, ರಿಸರ್ವೇಶನ್ ಹೆಚ್ಚಳ ಮಾಡಬೇಕು ಅಂತ ನಮ್ಮ ವಾದ. ಅಂದ್ರೆ ಹೆಂಗೆ ಸರ್, ಒಂದು ಎಕ್ಸಾಂಪಲ್ ಕೇಳ್ತೀನಿ. ಐ ಆಮ್ ಸಾರಿ ಫಾರ್ ಇಂಟರಪ್ಟಿಂಗ್ ಯು. ಸರ್, ನನ್ನ ಮಗ ಜನರಲ್ ಕ್ಯಾಟಗರಿನಲ್ಲಿ, ನಿಮ್ಮ ಮಗ ಒಂದು ಹಿಂದುಳಿದ ವರ್ಗ ಕ್ಯಾಟಗರಿ ರಿಸರ್ವೇಶನ್ ಬರ್ತಾನೆ. ಒಂದು ಕ್ವಶನ್ ಪೇಪರ್ ನಾನು ಕ್ವಾಲಿಫೈ ಆಗೋದಕ್ಕೆ ನಾನು 50 ನಂಬರ್ ತಗೊಳ್ಳೇಬೇಕು. ಆದ್ರೆ ನೀವು 25-30 ತಗೊಂಡ್ರೆ ನೀವು ಸಾಕು. ನನ್ನ ಮಗನ ಮನಸ್ಸಿಗೆ ನೋವಾಗಲ್ವಾ? ಕೆಲವು ವಿಚಾರಗಳು ಒಂದ್ ಹೇಳ್ತೀನಿ. ನನ್ನ ಹಕ್ಕನ್ನ ನೀವು ಕಿತ್ಕೊಳ್ಳಂಗಲ್ಲ. ಇಟ್ಸ್ ಅ ವ್ಯಾಲಿಡ್ ಕ್ವಶನ್. ನಾನು ಕೆಲವು ಪ್ರಶ್ನೆ ಉತ್ತರಗಳು ಕೊಡ್ತೀನಿ. ನಂಬರ್ 1, ಮಾಡಿಫಿಕೇಶನ್ ಇನ್ ಎವ್ರಿ ಸಿಸ್ಟಮ್ ಬೇಕಿದೆ. ಸೊ ರಿಸರ್ವೇಶನ್ ಒಳಗೂ ಕೂಡ ಒಂದು ಸ್ವಲ್ಪ ಮಾಡಿಫಿಕೇಶನ್ ಮಾಡೋದ್ರಲ್ಲಿ ತಪ್ಪಿಲ್ಲ. ಆದರೆ ಮಾಡಿಫಿಕೇಶನ್ ಮಾಡಬೇಕು ಅಂದ್ರೆ ಎಲ್ಲದರಲ್ಲೂ ಮಾಡಿಫಿಕೇಶನ್ ಮಾಡಬೇಕು ಅಂದ್ರೂ ಕೂಡ ಅದನ್ನು ಕಿತ್ತು ಹಾಕೋದು ಬೇರೆ. ನೀವು ಪ್ರಧಾನ ಅನ್ನೋದು ಅಕೌಂಟಬಿಲಿಟಿ ಮಾಡಿಸಿ ಅವರು ತಪ್ಪನ್ನು ಒಪ್ಕೊಂಡು ಅವ್ರು ಸರಿಪಡಿಸೋದು ಮಾಡಬೇಕು ಅಂತ ಅವ್ರು ಕಿತ್ತಾಕಿದ ತಕ್ಷಣ ಏನೋ ಅದು ಇಟ್ ಡಸಂಟ್ ಸಾಲ್ವ್ ದ ಪ್ರಾಬ್ಲಮ್. ಸೊ ಇವಾಗ ನೀವು ಮಾಡಿಫೈ ಮಾಡಿ. ಇನ್ನೊಂದು ಹೇಳ್ತೀನಿ, ಶಿಕ್ಷಣದ ವಿಚಾರದಲ್ಲಿ ಒಂದು ಸ್ಟೂಡೆಂಟು, ಅಶ್ವಕ್ ಅವರೇ, ಆ ಸ್ಟೂಡೆಂಟು ಎಕ್ಸೆಲ್ ಆಗಕ್ಕೆ, ಸಕ್ಸಸ್ ಮಾಡಿದ ಎಜುಕೇಶನ್ ಅಲ್ಲಿ ದ ಮೇನ್ ಕ್ವಾಲಿಟಿ ಕ್ರೈಟೀರಿಯಾ ಇಸ್ ನಾಟ್ ಎಷ್ಟು ಕಷ್ಟಪಟ್ಟು ಓದ್ತಾರೆ, ಇಟ್ ಇಸ್ ನಾಟ್ ಎಷ್ಟು IQನೋ ಬುದ್ಧಿವಂತ ಆ ಯುವಕ ಇರೋದಲ್ಲ. ದ ಮೇನ್ ಕ್ರೈಟೀರಿಯಾ ಫಾರ್ ದ ಸಕ್ಸಸ್ ಆಫ್ ಅ ಯೂತ್ ಇನ್ ಎಜುಕೇಶನ್ ಸಿಸ್ಟಮ್, ಹೌ ಮೆನಿ ಜನರೇಷನ್ಸ್ ಆಫ್ ಎಜುಕೇಶನ್ ಅವ್ರ ಕುಟುಂಬದಲ್ಲಿ ಇರೋದು. ಹೆಚ್ಚು ಜನರೇಷನ್ಸ್ ನಲ್ಲಿ ಶಿಕ್ಷಣ ಅವ್ರ ಕುಟುಂಬದಲ್ಲಿ ಇದ್ರೆ, ಶಿಕ್ಷಣದ ಮಹತ್ವ ಗೊತ್ತಿದ್ದು ಆ ಶಿಕ್ಷಣದಿಂದ ಅವ್ರು ಇನ್ನೂ ಲಾಭ ಪಡ್ತಾರೆ. ನಿಮ್ಮ ತಂದೆ ತಾಯಿ ಶಿಕ್ಷಣದ ವಂಚಿತರು ಅಥವಾ ಒಂದು ರೀತಿ ಅನಕ್ಷರಸ್ಥರು ಅಥವಾ ಹೆಬ್ಬೆಟ್ಟು ಈ ರೀತಿ ಇದ್ದಾಗ, ಫಸ್ಟ್ ಜನರೇಷನ್ ಎಜುಕೇಟೆಡ್ ಇದ್ದಾಗ you're already in a back foot. ಅದನ್ನ ನೀವು ಜಸ್ಟಿಸ್ ಅಂದ್ರೆ ಏನು, ಇತಿಹಾಸದ ತಪ್ಪುಗಳನ್ನು ಸರಿಪಡಿಸ್ಬೇಕು ಅಂದ್ರೆ ಈ ಒಂದು ಫಸ್ಟ್ ಜನರೇಷನ್ ಎಜುಕೇಟೆಡ್ಗೆ ಬೂಸ್ಟ್ ಕೊಡಬೇಕು. ನೀವು
ಅದನ್ನ ಬೂಸ್ಟ್ ಕೊಟ್ಟಿಲ್ಲ ಅಂದ್ರೆ ಈ ಸಿಸ್ಟಮ್ ಅನ್ನ ನ್ಯಾಯ ಒದಗಿಸಕ್ಕಾಗಲ್ಲ, ಎಜುಕೇಶನ್ ನ್ಯಾಯ ಒದಗಿಸಕ್ಕಾಗಲ್ಲ. ಬೆಳೆದಿರೋರೇ ಬೆಳೀತಾ ಇರ್ತಾರೆ. ಪ್ರಭಾವಿ ಜಾತಿಗಳು ಯಾರು ಒಂದು 3, 4, 5 ಅಥವಾ 1,000 ವರ್ಷಗಳಿಂದ ಎಜುಕೇಶನ್ ಪಡೆದಿದ್ದಾರೋ ಇವರಿಗೆ 3, 4, 5 ತಲೆಮಾರುಗಳಿಂದ ಇವರು ಒಂದು ರೀತಿ ಅವರೇ ಬೆಳ್ಕೊಳ್ತಾ ಇರ್ತಾರೆ. ಸೊ ಇಟ್ ಇಸ್ ದ್ಯಾಟ್ ವಾಟ್ ಇಸ್ ಟ್ರೂ ಮೆರಿಟ್ ಅಂದ್ರೆ ನಾಟ್ ಜಸ್ಟ್ ಯುವರ್ ಸ್ಕೋರ್ಸ್, ಯುವರ್ ಬ್ಯಾಕ್ ಗ್ರೌಂಡ್, ಯುವರ್ ಆಕ್ಸೆಸ್ ಟು ಎಜುಕೇಶನ್, ಯುವರ್ ಆಕ್ಸೆಸ್ ಟು ವಿಚ್ ಎಜುಕೇಶನ್. ಗವರ್ಮೆಂಟ್ ಎಜುಕೇಶನ್ ಇದ್ರೆ, ಪಬ್ಲಿಕ್ ಎಜುಕೇಶನ್ ಇದ್ರೆ ಇನ್ನೂ ಆದ್ಯತೆ ಕೊಡಬೇಕು. ಸರ್ಕಾರಿ ಶಾಲೆಗಳು ಓದಿರೋರೆ ಸರ್ಕಾರಿ ಉದ್ಯೋಗ ತಗೋಬೇಕು ಅಂತ ನಮ್ಮ ವಾದ. ಅಂಡ್ ಆಲ್ ಎಜುಕೇಶನ್ ಟ್ರಾನ್ಸ್ಫಾರ್ಮೇಶನ್ ಇಸ್ ಅ ಮಸ್ಟ್. ಬಟ್ ಮೀಸಲಾತಿ ಕಿತ್ತಾಕೋದು ಯಾವುದೇ ಕಾರಣಕ್ಕೂ ನ್ಯಾಯ ಇಲ್ಲ. ಅದನ್ನ ನನ್ನ ಕಣ್ಣಲ್ಲಿ CJP ಅನ್ನೋದು ನಿಜವಾಗ್ಲೂ ಅಷ್ಟು ದೊಡ್ಡ ಪ್ರಮಾಣ ಮಾಡಿದ್ದು ಬರೀ ಜೆನ್ಸಿಯರ್ ಅಲ್ಲ, ಎಲ್ಲ ಆಂಟಿ BJP ಫೋರ್ಸಸ್, ಮನುವಾದಿ ಫೋರ್ಸಸ್, ಪೊಲಿಟಿಕಲ್ ಫೋರ್ಸಸ್ ಎಲ್ಲ ಜೊತೆಗೆ ಸೇರಿದ್ರು. ನೀವು ಈ ರಿಸರ್ವೇಶನ್ ಹೋರಾಟ ಎತ್ಕೊಳ್ಳಿ, ನಾನು ಗ್ಯಾರಂಟಿ ಮಾಡ್ತೀನಿ ಒಬ್ರು ಕೂಡ ನಿಮ್ ಜೊತೆ ನಿಂತ್ಕೊಳ್ಳಲ್ಲ. 4.5 million ಫಾಲೋವರ್ಸ್ ನೋಡಿ, ಐ ವಾಂಟ್ ಟು ಸಿ ವಿಚ್ ಪೊಲಿಟಿಕಲ್ ಪಾರ್ಟಿ. BJP, ಕಾಂಗ್ರೆಸ್ ಯಾವಾಗ್ಲೂ ಕೂಡ ಇತಿಹಾಸದಲ್ಲಿ ದೇ ಹ್ಯಾವ್ ಅಪೋಸ್ಡ್ ರಿಸರ್ವೇಶನ್. BJP ಸ್ವಲ್ಪ, ಕಾಂಗ್ರೆಸ್ ಹೆವಿಲಿ. ನೆಹರು ಆಲ್ವೇಸ್ ಅಪೋಸ್ ರಿಸರ್ವೇಶನ್ಸ್. ಅದು ಒಂಥರ ಸೆಕೆಂಡ್ ಹ್ಯಾಂಡ್, ಒಂದು ಸೆಕೆಂಡ್ ಗ್ರೇಡ್ ವರ್ಕರ್ ಸಿಗತ್ತೆ ಅಂತ ಅವ್ರು CMಗೆ ಲೆಟರ್ ಕಳಿಸ್ತಾರೆ 1961 ನಲ್ಲಿ. ನಿಜವಾಗ್ಲೂ ಸೆಕೆಂಡ್ ರೇಟ್ ಅನ್ನೋರು ಯಾರು ಚಳುವಳಿಯಿಂದ ಬರುತ್ತೆ, ಅವ್ರ ತಂದೆ 2 ಸಲ ಪ್ರೈಮ್ ಮಿನಿಸ್ಟರ್, ಕಾಂಗ್ರೆಸ್ ಪಾರ್ಟಿ ಪ್ರೆಸಿಡೆಂಟ್ ಆಗಿರೋರು, ಅವರಿಂದ ಪ್ರೈಮ್ ಮಿನಿಸ್ಟರ್ ಆಗೋರೆ ನಿಜವಾದ ಸೆಕೆಂಡ್ ರೇಟ್ ನನ್ನ ಪ್ರಕಾರ. ಹೋರಾಟದಿಂದ ಬರದೇ ಇರೋರು ಅಶ್ವಕ್ ಅವರೇ. ಸೊ ಅವರು ಮೀಸಲಾತಿನ ಅಳೆಗಳೆಯೋದು ನಾನು ಒಪ್ಪಲ್ಲ. ಗಾಂಧಿ ಆಲ್ಸೋ ಅಪೋಸಸ್ ಸೆಪರೇಟ್ ಎಲೆಕ್ಟೊರೇಟ್ಸ್. ಸೊ this is a political culture of anti-reservation. Let the BJP or Congress or ಯಾರೇ ಇದ್ರು let them oppose reservation. Let's see how much they will support. ನಾವಲ್ಲ, ಮೀಸಲಾತಿ ನಮ್ಮ ಸಿದ್ಧಾಂತನೇ ತಂದಿರೋದು ಮೀಸಲಾತಿ ದೇಶಕ್ಕೆ. We will push that through in terms of justice. We want ಮೀಸಲಾತಿ in the private sector. ಹೌದು, ಖಾಸಗಿ ವಲಯದ ಪ್ರೈವೇಟ್ ಸೆಕ್ಟರ್ ನಲ್ಲೆಲ್ಲ ಮೀಸಲಾತಿ ತಗೊಬಂದು ಈಗ ಕೋರ್ ಟೆಕ್ನಿಕಲ್ ಇದೆಲ್ಲ ಆದ್ರೆ ನಾವು ಹಿಂದೆ ಹೊಟ್ಟೋಗ್ಬಿಡಲ್ವಾ? ಹಿಂದೆ ಹೇಗೆ ಒಂದ್ ಹೇಳ್ತೀನಿ ಸರ್, ಒಂದು ಸಜೆಷನ್ ತಮ್ ಕೇಳ್ತಾರೆ. ಎಂಡ್ ಆಫ್ ದ ಡೇ ಸರ್ಕಾರ ಡಿಸೈಡ್ ಮಾಡುತ್ತೆ. ನಾವು ಮೆಡಿಸಿನ್ ಇಂಥ ಕ್ರಿಟಿಕಲ್ ಸಬ್ಜೆಕ್ಟ್ ನಲ್ಲಿ ನಾವು ರಿಸರ್ವೇಶನ್ ಕೊಡೋ ಬದಲು ಇದಕ್ಕೆ ಪರ್ಯಾಯವಾಗಿ ಆ ಸಮುದಾಯಗಳಿಗೆ ಕೆಳಮಟ್ಟದಿಂದಾನೆ ಅವ್ರಿಗೆ ಆರ್ಥಿಕ ಸಹಾಯ ಕೊಟ್ಟು ಬರೋದು ಒಳ್ಳೇದಲ್ವಾ? ಇದ್ರೊಂದು ಮೆರಿಟ್ ನಲ್ಲಿ ಇಡೋದಲ್ವಾ? ನಾಳೆ ಒಂದು ಆಪರೇಷನ್ ಥಿಯೇಟರ್ ನಲ್ಲಿ ಹೋಗ್ಬಿಟ್ಟು ಯಾರೋ ಒಬ್ಬ 20 ನಂಬರ್ ತಗೊಂಡ್ ಬಂದ್ಬಿಟ್ಟು ನನ್ನ ಲೈಫ್ ನ ನಾನು ಅಶ್ವಕ್ ಅವರೇ, ನೀವು ನೋಡ್ತಿರೋ ದೃಷ್ಟಿಕೋನನೇ ಬಹಳ ಸಮಸ್ಯೆ ಇದೆ. ಚೇಂಜ್ ಮಾಡಿ ಸರ್. ನಾನು ಚೇಂಜ್ ಮಾಡ್ತೀನಿ. ಮೊದಲನೇದಾಗಿ ಒಂದು ಎಕ್ಸಾಮ್ ತಗೊಂಡಿದ್ದಾರೆ ಅನ್ನೋ ಕಾರಣಕ್ಕೆ, ಒಂದು ಎಕ್ಸಾಮ್ ನಲ್ಲಿ ಹೈ ಮಾರ್ಕ್ಸ್ ತಗೊಂಡಿದ್ದಾರೆ ಅನ್ನೋ ಕಾರಣಕ್ಕೆ ದೇ ವಿಲ್ ಬಿ ಗುಡ್ ಡಾಕ್ಟರ್ಸ್ ಅನ್ನೋದು ಒಂದು ಸುಳ್ಳು. ಅ ಗುಡ್ ಡಾಕ್ಟರ್ ಇಸ್ ಸಮನ್ ಹೂ ಕೇರ್ಸ್. ಅ ಗುಡ್ ಡಾಕ್ಟರ್ ಇಸ್ ಸಮನ್ ಹೂ ಅಂಡರ್ಸ್ಟ್ಯಾಂಡ್ಸ್ ದ ಹ್ಯೂಮನ್ ಬಾಡಿ, ಅಂಡರ್ಸ್ಟ್ಯಾಂಡ್ಸ್ ಸೊಲ್ಯೂಷನ್ಸ್ ಅಂಡ್ ಪ್ರೊವೈಡ್ಸ್ ದಮ್. ಒಂದು ಮಾರ್ಕ್ಸ್ ತಗೊಂಡಿದ ತಕ್ಷಣ ಗುಡ್ ಡಾಕ್ಟರ್ ಆಗ್ತಾರಲ್ಲ, ಮಾರ್ಕ್ಸ್ ತಗೊಂಡಿದ ತಕ್ಷಣ ಈಸ್ ಪಾಸ್ಡ್ ದಟ್ ಎಕ್ಸಾಮ್ ಅಂತ ನೋಡ್ಬೋದು. ಸೊ ನಾವು ಲೆಟ್ ಮಿ ಬ್ರೇಕ್ ಡೌನ್ ಮೀಸಲಾತಿ. ನಿಮಗೆ 10 ವರ್ಷದ ಹಿಂದೆ ಇದೇ ಅಲ್ಲ, ಅಮೆರಿಕದಲ್ಲಿ ಒಂದು ಯೂನಿವರ್ಸಿಟಿ, ಯೂನಿವರ್ಸಿಟಿ ಮಿಶಿಗನ್ ಸ್ಟಡಿಡ್ ರಿಸರ್ವೇಶನ್ಸ್. ಆ ರಿಸರ್ವೇಶನ್, ದ ಬಿಗ್ಗೆಸ್ಟ್ ರಿಸರ್ವೇಶನ್ ಎಂಪ್ಲಾಯರ್ ವಾಸ್ ದ ಇಂಡಿಯನ್ ರೈಲ್ವೇಸ್. ಇಂಡಿಯನ್ ರೈಲ್ವೇಸ್ ನಲ್ಲಿ SC/ST ನವರಿಗೆ ಜಾಬ್ ಕೊಟ್ಟಿರೋದ್ರಿಂದ ರಿಸರ್ವೇಶನ್ಸ್, ಹೌ ಹ್ಯಾಸ್ ಪ್ರೊಡಕ್ಟಿವಿಟಿ ರಿಯಾಕ್ಟೆಡ್? ಪ್ರೊಡಕ್ಟಿವಿಟಿ ಡೌನ್ ಆಗಿದ್ಯಾ, ಅಷ್ಟೇ ಇದೆಯಾ, ಜಾಸ್ತಿ ಆಗಿದೆಯಾ ಅಂತ ಚೆಕ್ ಮಾಡಿದ್ರು. ಅವರ ಸ್ಟಡಿ ಪ್ರಕಾರ SC/ST ನವರಿಗೆ ಮೀಸಲಾತಿ ಇಂಡಿಯನ್ ರೈಲ್ವೇಸ್ ಕೊಟ್ಟಿರೋದ್ರಿಂದ ಪ್ರೊಡಕ್ಟಿವಿಟಿ ಹ್ಯಾಸ್ ಗಾನ್ ಅಪ್. ಅಂದ್ರೆ ಮೀಸಲಾತಿಯಿಂದಾನೇ ಸಮಾಜಕ್ಕೆ ಒಳ್ಳೇದು. ಅಂದ್ರೆ ನಾನು ವಾದ ಮಾಡೋದು, ಕ್ರಿಕೆಟ್ ಮೀಸಲಾತಿ ಕೊಡಿ. ಕ್ರಿಕೆಟ್ ನಲ್ಲಿ ಮೀಸಲಾತಿ ಕೊಟ್ರೆ ಬರೀ SC/ST, ಒಂದು ಬಹುಜನರು, ದಮನಿತ ಸಮುದಾಯ, OBC, ಜಾಸ್ತಿ ಮೈನಾರಿಟೀಸ್ ಜಾಸ್ತಿ ಅವಕಾಶ ಸಿಗೋದಷ್ಟೇ ಅಲ್ಲ, ದ ಕ್ರಿಕೆಟ್ ಟೀಮ್ ವಿಲ್ ಪ್ಲೇ ಬೆಟರ್. ಹೌದಾ? ಇವಾಗ ಬರೀ ಬೆಳೆದಿರೋರು, ಇನ್ಫ್ಲೂಯೆನ್ಸ್ ಇರೋರು, ಶ್ರೀಮಂತರು, ಯಾರ ತಂದೆ ನೆಟ್ವರ್ಕ್ ಇರೋರು, ಕಾಂಟ್ಯಾಕ್ಟ್ಸ್ ಇರೋರು ಬೆಳೀತಾ ಇದ್ದಾರೆ. ಅವರೆಲ್ಲ ಟ್ಯಾಲೆಂಟ್ ಇಂದ ಬರ್ತಾ ಇಲ್ಲ. ಮೀಸಲಾತಿ ಕೊಟ್ಟರೆ ನಿಜವಾದ ಟ್ಯಾಲೆಂಟ್ ಅವಕಾಶ ಸಿಗುತ್ತೆ. ಹೊಸ is opening one new Pandora box for discussion in the next few days of time. Like bringing reservation sports ನಲ್ಲಿ ಅದರ ಬಗ್ಗೆ ನಾನು ಕೊಡೋದಿಲ್ಲ. ಒಂದ್ ಹೇಳ್ತೀನಿ ಸಹಮತ ಅಂತ ಇದಕ್ಕೆ ಇರಲ್ಲ ಅಶ್ವಕ್ ಅವರೇ. ಒಂದ್ ಹೇಳ್ತೀನಿ, ಬೇರೆ ಸ್ಪೋರ್ಟ್ಸ್ ನಲ್ಲಿ ಮೀಸಲಾತಿ ಬೇಕಾಗಲ್ಲ. ಬೇರೆ ಸ್ಪೋರ್ಟ್ಸ್ ನಲ್ಲಿ, ಕಬಡ್ಡಿನಲ್ಲಿ, ಒಂದು ವಾಲಿಬಾಲ್ ನಲ್ಲಿ, ಒಂದು ವಿಮೆನ್ ಸ್ಪೋರ್ಟ್ಸ್ ನಲ್ಲಿ ಎಲ್ಲ ಆಡ್ತಿರೋದೇ ನಮ್ ದಮನಿತ ಶೋಷಿತ ವರ್ಗ. ನಾವೇ ರೆಪ್ರೆಸೆಂಟ್ ಮಾಡ್ತಾ ಇದ್ವಿ, ವೇಟ್ ಲಿಫ್ಟಿಂಗ್ ನಾವೇ ಆಡ್ತಾ ಇದ್ವಿ. ಕ್ರಿಕೆಟ್ ನಲ್ಲಿ ದುಡ್ಡಿದೆ, ಕ್ರಿಕೆಟ್ ನಲ್ಲಿ ಮೀಡಿಯಾ ಇದೆ, ಕ್ರಿಕೆಟ್ ನಲ್ಲಿ ಬಾಲಿವುಡ್ ಸ್ಟಾರ್ ಜೊತೆ ಕುಡಿದು ಅವ್ರು ಮದುವೆ ಮಾಡ್ಕೊಳ್ಳೋ ಸಾಧ್ಯತೆಗಳಿರುತ್ತೆ. ಸೊ ನಮ್ಗೆ ಇವಾಗ ಏನಾಗತ್ತೆ ಅಂದ್ರೆ, ಕ್ರಿಕೆಟ್ ನಲ್ಲಿ ಯಾರ್ಯಾರು ಪ್ರಭಾವಿಗಳು ಇರ್ತಾರೋ, ಯಾರ್ಯಾರು ರಿಚ್ ಸ್ಕೂಲ್ಸ್ ಇಂದ ಬರ್ತಿರೋ, ಯಾರು ನೆಪಟಿಸಮ್ ಗಿಂತ ನೆಟ್ವರ್ಕ್, ದ ನೆಟ್ವರ್ಕ್ ಅಂಡ್ ದ ಫೈನಾನ್ಷಿಯಲ್ ಆಕ್ಸೆಸ್,
ನೀವು ನಿಜವಾಗ್ಲೂ ಮೀಸಲಾತಿ ಅಂದಾಗ ಏನಾಗುತ್ತೆ ಅಂದ್ರೆ ನೀವು ಹುಡುಕ್ತೀರಾ, ಯು ಲುಕ್ ಫಾರ್ ದ ಬೆಸ್ಟ್ ಪ್ಲೇಯರ್ ಹೂ ಇಸ್ ಅನ್ SC, you look for the best player who's an ST, you look for the best player who's a minority, OBC, MBC, then you could place them, then they grow. ನಾನು ಅಂಕಿಅಂಶಗಳು ಇಟ್ಕೊಂಡು ಮಾತಾಡ್ತೀನಿ ಅಶ್ವಕ್ ಅವರೇ. 90 ವರ್ಷದ ಟೆಸ್ಟ್ ಕ್ರಿಕೆಟ್ ಇತಿಹಾಸದಲ್ಲಿ 300 ಜನ ಮೇಲ್ ಕ್ರಿಕೆಟರ್ಸ್ ಬಂದೋಗಿದ್ದಾರೆ. ಎಷ್ಟು ಜನ SC STಗಳು ಆಡಿದಾರೆ ಗೊತ್ತಾ? ನೀವು ಪರ್ಸೆಂಟೇಜ್ ಬೇಸ್ ರೆಪ್ರೆಸೆಂಟೆಡ್ ಆಗಿದ್ಬೇಕು, ಎಲ್ಲರಿಗೂ ಅವಕಾಶಗಳು ಸರಿ ಸಮಾನ ಇದ್ರೆ ಒಂದು 80, 85, 90, 75 ಅಷ್ಟು ಆಡ್ಬೇಕಾಗಿತ್ತು. ಎಷ್ಟು ಜನ ಆಡಿರೋದು ಗೊತ್ತಾ? 4 ಜನ. ಈ 4 ಜನ SC STಗಳು ಆಡಿದರೆ ಕ್ರಿಕೆಟ್ ಟೀಮ್ ಟೆಸ್ಟ್ ಕ್ರಿಕೆಟ್ 90 years ನಲ್ಲಿ ಅಂದ್ರೆ ಯಾಕೆ? ಏನು ಅವ್ರಿಗೇನು ಬ್ಯಾಟ್ ಪೀಸಕ್ ಬರಲ್ವಾ? ಏನ್ ಬಾಲ್ ಎಸಕ್ ಬರಲ್ವಾ? ಏನ್ ಒಂದು ಫೀಲ್ಡಿಂಗ್ ಬರಲ್ವಾ? ಏನ್ ಒಂದು ಲೀಡರ್ಶಿಪ್ ಇಲ್ವಾ? ದ ಸಿಸ್ಟಮ್ ಇಸ್ ಅನ್ಜಸ್ಟ್. ಫೈಟ್ ಮಾಡೋದ್ ಸಿಸ್ಟಮ್ ನಾವೊಬ್ರೇ ಸಿಸ್ಟಮ್ ಅನ್ನು ಫೈಟ್ ಮಾಡೋದು. ಓಕೆ, ಲಾಸ್ಟ್ 2 questions ಬ್ರದರ್. ಈ ಕರ್ನಾಟಕ ರಾಜ್ಯವನ್ನ ಅತಿ ಹೆಚ್ಚು ದಿನ ಸರ್ಕಾರ ನಡೆದಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೊನ್ನೆ ಒಂದು ಕಾರ್ಯಕ್ರಮದಲ್ಲಿ ರಿಟೈರ್ಮೆಂಟ್ ನ ಘೋಷಿಸಿದ್ರು. ಇನ್ ಮುಂದೆ ಎಲೆಕ್ಟ್ರಲ್ ಪಾಲಿಟಿಕ್ಸ್ ನಲ್ಲಿ ಕಂಟೆಸ್ಟ್ ಮಾಡಲ್ಲ ಅಂತ. ಆದ್ರೆ ಒಂದ್ ಮಾತನ್ನ ಅವ್ರು ಹೇಳ್ತಾರೆ. ಕಾರಣ ಏನ್ ಕೊಡ್ತಾರೆ ಅಂತಂದ್ರೆ, ರಾಜಕಾರಣ ಇವತ್ತು ಕರಪ್ಟ್ ಆಗ್ಬಿಟ್ಟಿದೆ, ಅದಕ್ಕೆ ನಾನು ಬಿಡ್ತಾ ಇದ್ದೀನಿ. ಆ ಒಂದು ಸ್ಟೇಟ್ಮೆಂಟ್ ನಾನು ಹಿಡಿದಿದ್ರೆ, ಈಗ DK ಶಿವಕುಮಾರ್ ಈ ರಾಜ್ಯದ ಮುಖ್ಯಮಂತ್ರಿ. ಇಷ್ಟು ದಿನ ಈ ದೇಶವನ್ನೇ ಅತಿ ಹೆಚ್ಚು ಸರ್ಕಾರ ನಡೆಸಿರೋದೇ ಕಾಂಗ್ರೆಸ್ ಪಕ್ಷ. ಹಾಗಾದ್ರೆ ಇವರು ಸಮ್ವೇರ್ ಡೌನ್ ದ ಲೈನ್ ಕರಪ್ಷನ್ ಅದು ಒಪ್ಕೋತಾರ? ಇಸ್ ಗವರ್ಮೆಂಟ್ ಇಸ್ ರನ್ನಿಂಗ್ ಆನ್ ಕರಪ್ಷನ್. ಅದರ ಅರ್ಥ ನೀವು ಅವ್ರನ್ನೇ ಕೇಳಬೇಕು. ಬಟ್ ನನ್ನ ಇಂಟರ್ಪ್ರಿಟೇಷನ್ ಏನಂದ್ರೆ, ಮುಖ್ಯಮಂತ್ರಿ ಹೌ ಡು ಐ ಇಂಟರ್ಪ್ರಿಟ್ CM ಸಿದ್ದರಾಮಯ್ಯ? ಫಸ್ಟ್ ಆಫ್ ಆಲ್, ಅವ್ರ 8 ವರ್ಷಗಳಲ್ಲಿ ಅವರ ಒಂದು ಮುಖ್ಯಮಂತ್ರಿ ಆಗಿರೋದು ಲಾಂಗೆಸ್ಟ್ ಸ್ಟ್ಯಾಂಡಿಂಗ್ ಕರ್ನಾಟಕ ಮುಖ್ಯಮಂತ್ರಿ. He has not put a ಕಡಿವಾಣ ಆನ್ ಕರಪ್ಷನ್. In fact, he has allowed personal corruption is a different debate, ಅದಾಗಲಿ. But he has allowed corruption to increase. ಅಂದರೆ ಬೇರೆ ಕಾಂಟ್ರಾಕ್ಟರ್ ಲಾಬಿಗಳಾಗಿರ್ಬೋದು, ಈ ಆಂಟಿ ಕರಪ್ಷನ್ ಬ್ಯೂರೋ ಲೋಕಾಯುಕ್ತನ ವೀಕೆಂಡ್ ಮಾಡಿ ಆಂಟಿ ಕರಪ್ಷನ್ ಬ್ಯೂರೋ ತರೋದಾಗಿರ್ಬೋದು, ಬೇರೆ ಥರ ಇವರೆಲ್ಲ ಮೈನಿಂಗ್ ಲಾಬೀಸ್ಗಳಿಂದ ಬಳ್ಳಾರಿಯಿಂದ ತಂದು ಟಿಕೆಟ್ ಕೊಡೋರಾಗಿರ್ಬೋದು. ಆಲ್ ಆಫ್ ದೀಸ್ ಥಿಂಗ್ಸ್, ದೇರ್ ಇಸ್ ಡಿಫ್ರೆಂಟ್ ಲೆವೆಲ್ಸ್. ನಂಬರ್ 1, ದೇರ್ ಇಸ್ ಪರ್ಸನಲ್ ಕರಪ್ಷನ್. Second of all, there is undermining corruption at society level. Thirdly, claiming to be clean and allowing it to flourish. ನಾನ್ ಥರ್ಡ್ ಒನ್, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇಷ್ಟು ವರ್ಷ ಆದಾಗ he never put a clamp down on corruption. ವಾಲ್ಮೀಕಿ ಮುಡಾ ಸ್ಕ್ಯಾಮ್ ಆಗಿದೆ, ವಾಲ್ಮೀಕಿ ಸ್ಕ್ಯಾಮ್ ಆಗಿದೆ. ಮುಡಾ ಸ್ಕ್ಯಾಮ್ ನಲ್ಲಿ ಅವ್ರು ಡೈರೆಕ್ಟ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಆರೋಪ ಬಂತು. ಕ್ಲೀನ್ ಶೀಟ್ ಬಂದಿರಬಹುದು, ಬಟ್ ದೇರ್ ಆರ್ ಅಕ್ಯುಸೇಷನ್ಸ್. ನಮಗೆ ಐ ಆಮ್ ನಾಟ್ ಹಿಯರ್, ಅವರು ಬಹಳ ವರ್ಷ ಹಿಂದದ ಪರಿಕಲ್ಪನೆ ತಂದು he has also had a social justice mindset. ಬಟ್ ನಾವು ಯೋಚನೆ ಮಾಡೋ ತರ ಕ್ಲೀನಿಂಗ್ ಅಪ್ ದ ಸಿಸ್ಟಮ್ ಅನ್ನೋದನ್ನ ಅವ್ರು ಎಷ್ಟು ಮಟ್ಟಿಗೆ ಮಾಡಿದ್ದಾರೆ. ಅಂಡ್ ಇಟ್ ಇಸ್ ಕೈಂಡ್ ಆಫ್, ಇವಾಗ ಇಟ್ ಈಸ್ ಒಂಥರ ಒಂದು ವಿಪರ್ಯಾಸ. ಇಷ್ಟು ವರ್ಷ ಕರಪ್ಷನ್ ನ ಕಡಿವಾಣ ಹಾಕ್ತೆ, ಇಷ್ಟು ವರ್ಷ ಕರಪ್ಷನ್ ನ ಒಂದು ರೀತಿಯಲ್ಲಿ ಇನ್ನು BJPನೇ ಕಾರಣ ಅಂತ ಹೇಳಿ ಅವರು ಅದನ್ನು ಬೆಳೆಸಿ, ಇವಾಗ ಸಿಸ್ಟಮ್ ಇಸ್ ಕಲುಷಿತವಾಗಿದೆ ಅಂತ ಹೇಳೋದು ಒಂದ್ ಸ್ವಲ್ಪ ಒಂದು ರೀತಿ ಹಾಸ್ಯಮಯವಾಗಿರುತ್ತೆ ಹೊರತು ಇಟ್ ಇಸ್ ನಾಟ್, ಐ ಡೋಂಟ್ ಸಿ ಇಟ್ ಅಸ್ ಸಿನ್ಸಿಯರ್ ಕನ್ಸರ್ನ್ ಅಂತ ಹೇಳ್ಬೋದು. ಓಕೆ, ಕಡೆದಾಗಿ ಸರ್, ಈ ನಮ್ಮ 6 ಕನ್ನಡಿಗರ ಭವಿಷ್ಯ, ನಮ್ಮ ಯುವಕರು ಯುವತಿಯರು, ಇಂಥವ್ರಿಗೆ ತಮ್ಮ ಹೊಸ ಏನು ಪರಿಹಾರ ಅಂತ ತಾವು ಹೇಳ್ತಾರೆ, ಪರ್ಯಾಯ ಅಲ್ಲ ಪರಿಹಾರ ಅಂತ ತಾವೇನು ಪಕ್ಷ ಹೇಳ್ತಿದ್ರು, ಆ ಜೆನ್ಸಿ ಆಸ್ಪಿರೇಷನ್ಗೆ ತಮ್ಮಿಂದ ಏನು ಅವ್ರು ಎಕ್ಸ್ಪೆಕ್ಟ್ ಮಾಡಬಹುದು, ಹೇಗೆ ನಿಮ್ಮ ಜೊತೆ ಕನೆಕ್ಟ್ ಆಗ್ಬಹುದು, ತಮ್ಮ ಮ್ಯಾನಿಫೆಸ್ಟೋರ್ಗೆ ನೋಡಿ ಸರ್. ಜೆನ್ಸಿ ಅವರೇ, ಮತ್ತೆ ಕರ್ನಾಟಕದ ಎಲ್ಲ 7 ಕೋಟಿ ಕರ್ನಾಟಕದವರೇ, ನಮಗೆ ಒಂದು ಬೇಕಾಗಿರೋ ಒಂದು ಸಮಾಜ. ಎಸೆನ್ಷಿಯಲಿ ವಿ ಆರ್ ಪುಟಿಂಗ್ ಬಿಫೋರ್ ಯು ಎನ್ ಈಕ್ವಲ್ ಸೊಸೈಟಿ. ಅಂದರೆ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ. ವಿ ಹ್ಯಾವ್ ಅ 10-point ಪ್ಲಾನ್. ನಂಬರ್ 1, ಜೆಂಡರ್ ಈಕ್ವಾಲಿಟಿ. ನಂಬರ್ 2, ಕ್ಯಾಸ್ಟ್ ಈಕ್ವಾಲಿಟಿ, ದಮನಿತಾ ಅವಲೇ ಎಕ್ಸ್ಪ್ರೆಸ್ ಮಾಡಿದ್ದು. ನಂಬರ್ 3, ಎಕನಾಮಿಕ್ ಈಕ್ವಾಲಿಟಿ. ನಂಬರ್ 4, ಟ್ರೂ ಸೆಕ್ಯುಲರಿಸಮ್, ಸೆಪರೇಷನ್ ಆಫ್ ಗವರ್ಮೆಂಟ್. ದಮನಿತಾ ಅಂದ್ರೆ ಏನು? ದ ಅಂದ್ರೆ ದಲಿತ್, ಮಾ ಅಂದರೆ MBC ಪ್ರವರ್ಗ 1 ಮತ್ತು 2A, ನೀ ಅಂದರೆ ನೋಮ್ಯಾಡ್ಸ್ ಅಲೆಮಾರಿ, ಟಿ ಅಂದರೆ ಟ್ರೈಬಲ್ಸ್ ಆದಿವಾಸಿ, ಎ ಅಂದರೆ ಅಲ್ಪಸಂಖ್ಯಾತರು, ಧಾರ್ಮಿಕ ಅಲ್ಪಸಂಖ್ಯಾತರು. ಸೊ ಈ ದಮನಿತ ಸಮುದಾಯಗಳು ಏನು ಭಾಳ ವರ್ಷದಿಂದ ಬಹುಜನ್ ಅನ್ನೋ ನಮ್ಮ ಸಿದ್ಧಾಂತ ಅಂದರೆ SC ST OBC ಮೈನಾರಿಟಿ ಅಂತ ಕಾಂಚೀರಾಮ್ ಅವರು ಹೇಳಿದ್ರು. ಅಹಿಂದ ಅನ್ನೋ ರೀತಿಯಲ್ಲಿ ಸಾಮಾಜಿಕ ನ್ಯಾಯದ ಕ್ಯಾಲ್ಕುಲೇಷನ್ ನಡುವೆ ಜನರು ಒಳ್ಳೇದಾಗಿದೆಯೋ ಇಲ್ವೋ ಮುಖ್ಯಮಂತ್ರಿ ಸಿದ್ದರಾಮಯ್ಯ 8 ವರ್ಷ CM ಆದರು. ನಾವೊಂದು ದಮನಿತ ಪರಿಕಲ್ಪನೆ ಪಾಯಿಂಟ್ 2ನಲ್ಲಿ ಒಂದು ಸೋಷಿಯಲ್ ಜಸ್ಟಿಸ್, ಸೋಷಿಯಲ್ ಈಕ್ವಾಲಿಟಿ ಅನ್ನೋದು ಪಾಯಿಂಟ್. ಸೊ 3rd ಇಸ್ ಎಕನಾಮಿಕ್ ಈಕ್ವಾಲಿಟಿ, ಲ್ಯಾಂಡು ಮತ್ತು ರೈತರು, ಕಾರ್ಮಿಕರು ಎಲ್ಲ ಒಂದು ಬಡವರು, ಮಧ್ಯಮ ವರ್ಗದವ್ರ ನ್ಯಾಯ. 4ನೇದಂದ್ರೆ ಟ್ರೂ ಸೆಕ್ಯುಲರಿಸಮ್, ಧರ್ಮ ನಿರಪೇಕ್ಷತೆ, ಸೆಪರೇಷನ್ ಆಫ್ ಗವರ್ಮೆಂಟ್ ಆ್ಯಂಡ್ ರಿಲಿಜನ್. ನಿಮ್ಮ ಆರ್ಟಿಕಲ್ 25 ನಿಮ್ಮ ಪರ್ಸನಲ್ಲು, ನಿಮ್ಮ ವೈಯಕ್ತಿಕ, ನೀವು ಯಾವುದೇ ಧರ್ಮ ನಿಮ್ಮ ಧರ್ಮ ಕ್ಷೇತ್ರದಲ್ಲಿ ಮುಂದುವರಿಸಿ.
ದೇಶ ಕಟ್ಟಬೇಕು ಅಂದ್ರೆ ಧರ್ಮ ನಿರಪೇಕ್ಷವಾಗಿ ವೈಜ್ಞಾನಿಕವಾಗಿ ವೈಚಾರಿಕವಾಗಿ ಕಟ್ಟಬೇಕು. ಅದು 5 ಅಂದ್ರೆ ಪ್ರಾದೇಶಿಕತೆ, ನಮ್ಮ ಭಾಷೆ ಮತ್ತು ಸಾಂಸ್ಕೃತಿಕವಾದ ನ್ಯಾಯ ಸಮಾನತೆ. 6ನೇದು ಪರಿವರ್ತನಾ ಪರಿಸರವಾದ, ಈ ತರ ಬೇರೆ ಬೇರೆ ಮೈನಿಂಗು, ರಿಸಾರ್ಟ್ ಲಾಬಿಗಳು, ಡಿಸ್ಟ್ರಕ್ಟಿವ್ ಲಾಬೀಸು, ಅದರ ಮೇಲೆ ಕಡಿವಾಣ ಹಾಕಬೇಕು. 7 ಅಂದ್ರೆ ಆಂಟಿ ಕರಪ್ಷನ್, ನೀವು ಹೇಳೋ ಥರ ಲೋಕಾಯುಕ್ತನ ಬಲಿಷ್ಠ ಮಾಡೋದು, ಈ ರೀತಿ ಆಂಟಿ ಕರಪ್ಷನ್ ರೀತಿಯಲ್ಲಿ ಕೆಲಸ ಮಾಡೋದು. 8 ಅಭಿವ್ಯಕ್ತಿ ಸ್ವಾತಂತ್ರ್ಯ, ಮಾಧ್ಯಮದ ಸ್ವಾತಂತ್ರ್ಯ, ಹೋರಾಟದ ಸ್ವಾತಂತ್ರ್ಯ. ಇಟ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಇದನ್ನ ಕಡಿವಾಣ ಹಾಕಿದ್ರೆ ಡೆಮಾಕ್ರಸಿ ಬೆಳೆಯಲ್ಲ. ಸೊ ವಿ ನೀಡ್ ಆರ್ಟಿಕಲ್ 19, ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್, ಮೀಡಿಯಾ, ಪ್ರೆಸ್, ಅಸೆಂಬ್ಲಿ. ನಂಬರ್ 9 ಶಿಕ್ಷಣ ಮತ್ತೆ ಆರೋಗ್ಯದ ಸಂಪೂರ್ಣವಾದ ಪರಿವರ್ತನೆ, ಎಜುಕೇಶನ್, ಹೆಲ್ತ್ ಟ್ರಾನ್ಸ್ಫಾರ್ಮೇಶನ್. 10 ಪೊಲೀಸು, ಜೈಲು, ನ್ಯಾಯಾಂಗ ಸುಧಾರಣೆ. ಸೊ 10th ಇಸ್ ಪೊಲೀಸ್ ಜೈಲ್ ಸಿಸ್ಟಮ್ ಇಂಪ್ರೂವ್ಮೆಂಟ್. ಎವ್ರಿಥಿಂಗ್ ಇಸ್ ಇಂಟರ್ ಕನೆಕ್ಟೆಡ್. ಕೆಲವು ಎಕ್ಸ್ಟ್ರಾಗಳು ಇರ್ತವೆ, ಮೂಲ ಸೌಕರ್ಯ, AI, ಟೆಕ್ನಾಲಜಿ, ಸ್ಪೋರ್ಟ್ಸ್ ಜಸ್ಟಿಸ್, ಆಟದ ಮೈದಾನಗಳು, ಉದ್ಯಾನವನಗಳು. ಇದು ಆಟದ ಮೈದಾನಗಳು ಉಳಿತಾನೆ ಇಲ್ಲ ನಮ್ಮ ಸಮಾಜದಲ್ಲಿ. ಏನೇ ಓಪನ್ ಲ್ಯಾಂಡ್ ಅಂದಾಗ ಕಬಳಿಸ್ತಾ ಇದ್ದಾರೆ, ಮಕ್ಕಳಿಗೆ ಆಟ ಆಡೋ ಜಾಗ ಇಲ್ಲ. ಸೊ ದೀಸ್ ಥಿಂಗ್ಸ್ ಆಲ್ಸೋ ಆನ್ ಆಲ್ ಲೆವೆಲ್ಸ್ ವಿ ವಾಂಟ್ ಟು, ಅಂಡ್ ವೆರಿ ಇಂಪಾರ್ಟೆಂಟ್ಲಿ ಅಶ್ವಕ್ ಅವರೇ, ನಾವು ಉತ್ತರ ಕರ್ನಾಟಕ, ಮಧ್ಯ ಕರ್ನಾಟಕ, ಹಳೆ ಮೈಸೂರು, ಕೋಲಾರ, ಚಿಕ್ಕಬಳ್ಳಾಪುರ ಯಾವ ಭಾಗಗಳಲ್ಲಿ ನಿರ್ಲಕ್ಷ್ಯ ಆಗಿದೆಯೋ ಅವ್ರಿಗೆ ಆದ್ಯತೆ ಕೊಡಬೇಕು. ಬೆಂಗಳೂರನ್ನ ಕೆಲವು ಭಾಗದಲ್ಲಿ ನಮಗೆ ಇನ್ನೂ ಬಹಳ ಸಮಸ್ಯೆ ಇದೆ, ಬಟ್ ಓವರ್ ಆಲ್ ಬೆಂಗಳೂರನ್ನ ಇನ್ನೂ ಅತಿ ನಗರೀಕರಣ ಮಾಡಿ, ಬಿಡದಿ ಟೌನ್ಶಿಪ್ ಅಂತ ಮಾಡಿ ಇನ್ನೂ ಒಂದು ರೀತಿ ಸಮಸ್ಯೆಗಳು ಕೊಡ್ತಾ ಇದ್ದಾರೆ ಈ ಸರ್ಕಾರಗಳು. ಅದಾಗದಂಗೆ ಬೆಂಗಳೂರನ್ನ ನಿಜವಾಗ್ಲೂ ಗಾರ್ಡನ್ ಸಿಟಿ ಮಾಡಿ ಬೇರೆ ಭಾಗಗಳಿಗೂ ಕೂಡ ಕರ್ನಾಟಕ ನಮ್ಮ ಆದ್ಯತೆ ಮಾಡಿ ಇಡೀ ಕರ್ನಾಟಕನ ಬಲಿಷ್ಠ ಮಾಡೋದು ನಮ್ಮ ಉದ್ದೇಶ. ಸೊ ದಟ್ಸ್ ಆಲ್ಸೋ ರೀಜನಲ್ ಜಸ್ಟಿಸ್. ನಮ್ಗೆ ರೀಜನಲ್ ಜಸ್ಟಿಸ್ ಬೇಕು ಅಂದ್ರೆ ನಮ್ಗೆ ರೀಜನಲ್ ಪಾರ್ಟಿ ಬೇಕು. ಸೊ ಆ ರೀಜನಲ್ ಪಾರ್ಟಿ ಮುಖಾಂತರ ನಾವು ಕರ್ನಾಟಕ ಕಟ್ತಾ ಇದೀವಿ. ಸಮಾಜನೇ ನಮ್ಮ ಗುರಿ. ಎಲ್ಲರೂ ನಿಂತ್ಕೊಳ್ಳಿ, ಎಲ್ಲ 7 ಕೋಟಿ ಕರ್ನಾಟಕದ ನಾವೆಲ್ಲ ಸೈದ್ಧಾಂತವಾಗಿ ನಿಂತ್ಕೊಂಡು ಪರಿವರ್ತನೆ ತರೋಣ ಅಂತ ಹೇಳಕ್ ಇಷ್ಟಪಡ್ತೀನಿ. ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು ಅಶೋಕ್ ಅವರೇ. ತಾವು ಎಷ್ಟು ಒಳ್ಳೆ ಪ್ಲಾನ್ ಮಾಡಿದ್ದೀರಾ. ದೇವರು ತುಂಬ ಒಳ್ಳೇದು ಮಾಡಲಿ. ಇದು ನಮ್ಮ ಚೇತನ ಹಿಂಸಾ ಹಣ ಬಲ ತೋಳ್ಬಲದಿಂದ ನಡೆಸೋ ಈ ರಾಜಕಾರಣದ ಈ ಕಾಲದಲ್ಲಿ ಇಂಥ ಒಂದು ಎಜುಕೇಟೆಡ್ ಮಾತುಕೊಂಡು ಬರ್ತಾರೆ ಜೆನ್ಸಿ ಪರ್ಟಿಕ್ಯುಲರ್ಲಿ ಹೇಗೆ ಇವ್ರ ಮಾತಿಗೆ ಸ್ಪಂದಿಸ್ತಾರೆ, ಅವ್ರ ಆಸ್ಪೆಕ್ಟ್ ಫುಲ್ಫಿಲ್ ಮಾಡ್ತಾರೆ. ಮುಂದಿನ ದಿನಗಳನ್ನ ನೋಡೋಣ. ಸಂಸ್ಕೃತದಲ್ಲಿ ಮಾತಿದೆ, ಕಾಲಾಯ ತಸ್ಮೈ ನಮಃ ಅಂತ. ಕಾಲನೆಲ್ಲದಕ್ಕೂ ಉತ್ತರ ಕೊಡುತ್ತೆ. ನೀವು ನೋಡ್ತಾರೆ ಬೆಂಗಳೂರು ಅಖಬಾರ್. ನನ್ನ ಫ್ರೆಂಡ್ ನರೇಂದ್ರ ಜೊತೆ ನಾನು ಅಶ್ಫಾಕ್ ಅಹಮದ್ ಸಿದ್ದಿಕಿ. ಜೈ ಹಿಂದ್, ಜೈ ಕರ್ನಾಟಕ.